ನನ್ನ ಎಲ್ಲ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಕ್ಲಾಸ್ನಲ್ಲಿ ನಾನು ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವಂತಹ ಒಂದು 6 ಅಂಕದ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ನಿಮ್ಮ ಮುಂದೆ ಡಿಸ್ಕಷನ್ ಮಾಡೋಕ್ಕೆ ಬರ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತಂದ್ರೆ ಖ್ಯಾತ ಅರ್ಥಶಾಸ್ತ್ರಜ್ಞರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದ್ರೆ ಕೆಟ್ಟ ಹಣವು ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರದಬ್ಬುತ್ತದೆ. ಕೆಟ್ಟ ಹಣವು ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರದಬ್ಬುತ್ತದೆ ಅನ್ನುವಂತಹ ವ್ಯಾಖ್ಯವನ್ನು ಏನಪ್ಪ ಅಂತಂದ್ರೆ ಖ್ಯಾತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತಹ ವಿಷಯನೇ ಆಗಿದೆ. ನಿಮಗೆ ಕೇಳುವಂತಹ ಪ್ರಶ್ನೆ ಯಾವಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲಾನಕತೆಯನ್ನು ಬರೆಯಿರಿ ಅಂತ ಕ್ವಶನ್ ಕೇಳ್ತಾನೆ. ಏನ್ ಕೇಳ್ತಾನ? ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲಾನಕತೆಯನ್ನು ಬರೆಯಿರಿ ಅನ್ನುವಂಥ ಕ್ವಶನ್ ಕೇಳ್ತಾನ. ಇದರಲ್ಲಿ ಏನಪ್ಪ ಅಂತಂದ್ರೆ ಯಾವುದೋ ಒಂದು ಅಜ್ಜಿ ಕತೆ ಬರೆಯುವಂಥದ್ದಲ್ಲ. ಏನಪ್ಪ ಅಂತಂದ್ರೆ ಇದರಲ್ಲಿ ಅಜ್ಜಿ ಕಥೆಯನ್ನು ಬರೆಯುವಂಥದ್ದಲ್ಲ. ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗಾಗಿ ಏನಪ್ಪ ಅಂತಂದ್ರೆ ಮನದಟ್ಟಾಗಲಿ ಅನ್ನುವಂತಹ ತಿಳ್ಕೊಂಡನ ಏನಪ್ಪ ಅಂತಂದ್ರೆ ಹಿರಿಯ ಉಪನ್ಯಾಸಕರು ಏನಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಯಾವ ರೀತಿ ಆಗ್ತದ ಅನ್ನುವಂತಹದ್ದನ್ನ ಏನಪ್ಪ ಅಂತಂದ್ರೆ ಅವರ ಒಂದು ಕಥೆಯ ರೂಪದಲ್ಲಿ ಏನಪ್ಪ ಅಂತಂದ್ರೆ ಅದನ್ನ ಹೆಣದ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಅನ್ನುವಂಥದ್ದನ್ನು ತಿಳಿದುಕೊಂಡು ಏನಪ್ಪ ಅಂತಂದ್ರೆ ಒಂದು ಕಥೆ ರೂಪದಲ್ಲಿ ಇದನ್ನ ಸಿದ್ಧಪಡಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲಾನಕತೆಯನ್ನ ಬರೆಯಿರಿ ಅಂತ ಕೇಳ್ತಾನ. ಇದರಲ್ಲಿ ಏನಪ್ಪ ಅಂತ ಒಂದು ಕಥೆಯ ರೂಪದಲ್ಲಿ ಏನಪ್ಪ ಅಂತಂದ್ರೆ ಇದೆ. ಅದು ಕಥೆಯ ರೂಪದಲ್ಲಿ ಏನಿದೆಯಪ್ಪ ಅಂತಂದ್ರೆ ಒಂದು ಹಳ್ಳಿಯಲ್ಲಿ ಏನಪ್ಪ ಅಂತಂದ್ರೆ ಒಬ್ಬ ಅಕ್ಕಸಾಲಿಗ ಇದ್ದಿರ್ತಾನೆ. ಯಾರಿದ್ದಿರ್ತಾರ? ಒಂದು ಹಳ್ಳಿಯಲ್ಲಿ ಒಬ್ಬ ಅಕ್ಕಸಾಲಿಗ ಇದ್ದಿರ್ತಾನ. ಅಕ್ಕಸಾಲಿಗ ಅಂದ್ರೆ ಯಾರು ಗೊತ್ತಿದ್ದಿಲ್ಲ, ಹಳ್ಳಿಯಲ್ಲಿ ಇದ್ದಿರ್ತಾರ ನೋಡಿ, ಪತ್ತಾರ. ಇವ್ರು ಏನಪ್ಪ ಅಂತಂದ್ರೆ ಅಕ್ಕಸಾಲಿಗ ಅಂದ್ರೆ ಪತ್ತಾರ. ಇವನು ಏನಪ್ಪ ಅಂತಂದ್ರೆ ಇವನ ಕೆಲಸ ಏನಾಗಿರ್ತಿಪ್ಪ, ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಏನಪ್ಪ ಅಂತಂದ್ರೆ ಇವನ್ನ ಏನ್ ಮಾಡ್ತಿರ್ತಾನ, ಚಲಾವಣೆಯಲ್ಲಿ ಮಾಡ್ತಿರ್ತಾನ. ಅವಾಗ ಏನಪ್ಪ ಅಂದ್ರೆ ಆ ಹಳ್ಳಿಯಲ್ಲಿ ಇರುವಂತಹ ಎಲ್ಲ ಏನಪ್ಪ ಅಂತಂದ್ರೆ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಕ್ಕಸಾಲಿಗನ ಹತ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವನ್ನ ತೆಗೆದುಕೊಂಡು ಇಡೋದು ಮತ್ತು ತೆಗೆದುಕೊಂಡು ಹೋಗೋದು, ಇಡೋದು ಮತ್ತು ತೆಗೆದುಕೊಂಡು ಹೋಗುವಂತಹ ಏನಪ್ಪ ಅಂತ ಒಂದು ನಿರ್ಮಾಣದ ಪ್ರಕ್ರಿಯೆಯನ್ನು ಮಾಡ್ತಿರ್ತಾರೆ. ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ಅವರ ಯಾವಾಗಲೂ ಏನಪ್ಪ ಅಂದ್ರೆ ಸರಕು ಸೇವೆಗಳನ್ನ ಕೊಳ್ಳಲಿಕ್ಕೆ ಅವರ ಹತ್ರ ಏನಪ್ಪ ಅಂತಂದ್ರೆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ಇದ್ದಿರ್ತಾವ. ಆ ಹಳ್ಳಿಯಲ್ಲಿ ಸರಕು ಸೇವೆಗಳನ್ನು ಕೊಳ್ಳಲು ಏನಿದ್ದಿರ್ತಾವ, ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳಿದ್ದಿರ್ತಾವ. ಆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನೇ ಉಪಯೋಗಿಸಿಕೊಂಡು ಅವ್ರು ಏನ್ ಮಾಡ್ತಿರ್ತಾರ, ಸರಕು ಸೇವೆಗಳನ್ನು ಕೊಳ್ತಿರ್ತಾರ. ಆಗ ಏನಪ್ಪ ಅಂತಂದ್ರೆ ಆ ಹಳ್ಳಿಯ ಜನರ ಹತ್ರ ಏನಪ್ಪ ಅಂತಂದ್ರೆ ಜಾಸ್ತಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ಇದ್ದು ಅಂದ್ರೆ ಏನ್ ಮಾಡ್ತಾರಂತ ಅವರ ನಮ್ಮ ಹತ್ರ ಇವುಗಳು ಸೇಫ್ ಅಲ್ಲ ಅನ್ನುವಂಥದ್ದನ್ನ ತಿಳಿದುಕೊಂಡು ಅಲ್ಲಿದ್ದ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರ ಅಲ್ಲಿದ್ದಂಥ ಜನರು ಏನ್ ಮಾಡ್ತಾರ, ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಅಕ್ಕಸಾಲಿಗನ ಹತ್ರ ಅಂತಂದು ಹೇಳ್ತಿರ್ತಾರ. ಇಲ್ಲಿ ನೋಡ್ಬೋದು, ಅಕ್ಕಸಾಲಿಗ ಲಾಲಾನ ಹತ್ರ ತಂದಿಟ್ಟಿರ್ತಾರ. ಅವಾಗ ತಂದಿಟ್ಟಿರ್ತಾರ. ಇವನು ಏನ್ ಮಾಡ್ತಿರ್ಪ ಅಂತ ಅವರೆಲ್ಲರಂತಲೂ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಏನ್ ಮಾಡ್ಕೊಂಡಿರ್ತಾನಂದ್ರ ತನ್ನ ಹತ್ರ ಏನ್ ಮಾಡ್ಕೊತಿರ್ತಾನ, ತನ್ನ ಹತ್ರ ಇಟ್ಕೋತಿರ್ತಾನ. ತನ್ನ ಹತ್ರ ಇಟ್ಕೊಂಡಕ್ಕ ಇವ್ ಏನ್ ಮಾಡ್ತಾನಂದ್ರ ಅದಕ್ಕೊಂದ ಸಣ್ಣ ಮೊತ್ತದ ಶುಲ್ಕವನ್ನು ಕೂಡ ಏನಪ್ಪಾ ಅಂತಂದ್ರೆ ಇವನ್ನ ವಿಧಿಸ್ತಾನ. ಹಳ್ಳಿಯಿಂದ ಎಲ್ಲ ಜನರು ಏನಪ್ಪಾ ಅಂದ್ರೆ ಅವನ ಹತ್ರ ತಮ್ಮ ಹತ್ರ ಜಾಸ್ತಿ ಇದ್ದ ದುಡ್ಡುಗಳನ್ನ ಏನ್ ಮಾಡ್ತಾರ, ಅಕ್ಕಸಾಲಿನ ಹತ್ರ ತಂದಿಟ್ಟಿರ್ತಾರ. ಅದಕ್ಕಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವ ಏನ್ ಮಾಡಿರ್ತಾನ, ಅದಕ್ಕ ಸಣ್ಣ ಮೊತ್ತದ ಶುಲ್ಕವನ್ನ ಪಾವತಿ ಮಾಡ್ತಿರ್ತಾನ. ಆ ಪಾವತಿ ಮಾಡಿದಾಗ ಅದಕ್ಕ ಅಕ್ಕಸಾಲಿಗ ಆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಯಾರ್ಯಾರು ಇಟ್ಟಿರ್ತಾರಲ್ಲ ಅವರಿಗಾಗಿ ಏನಪ್ಪಾ ಅಂತಂದ್ರ ಅವನು ರಸೀದಿಗಳನ್ನು ಕೂಡ ಅಷ್ಟೇ ಮೊತ್ತದ ರಸೀದಿಗಳನ್ನು ಕೂಡ ಕೊಡ್ತಿರ್ತಾನ. ಅಷ್ಟೇ ಮೊತ್ತದ ರಸೀದಿಗಳನ್ನು ಕೂಡ ಕೊಡ್ತಿರ್ತಾನ. ಆ ಅಷ್ಟೇ ಮೊತ್ತದ ರಸೀದಿಗಳನ್ನು ಕೊಟ್ಟದಕ್ಕಾಗಿ ಏನಪ್ಪ ಅಂದ್ರ ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರ, ಈಗ ನೋಡ್ರಿ, ಒಂದು ಹಳ್ಳಿಯಲ್ಲಿ ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಇವನ ಹತ್ರ ತಂತಂದ ಬಂಗಾರ ಇಟ್ಟಿರ್ತಾರೋ, ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಇಟ್ಟಿರ್ತಾರ. ಆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ಇಟ್ಟದಕ್ಕಾಗಿ ಅಷ್ಟೇ ಮೊತ್ತದ ರಸೀದಿಗಳನ್ನ ಇವನ್ನ ಕೊಟ್ಟಿರ್ತಾರೆ.
ಅಷ್ಟೇ ಮೊತ್ತದ ರಸೀದಿಗಳನ್ನು ಕೊಟ್ಟಾಗ ಏನಪ್ಪ ಅಂತಂದ್ರೆ ಉದಾಹರಣೆಗೆ ಏನಪ್ಪ ಅಂದ್ರೆ ಲಾಲಾನ್ ಹತ್ರ ಒಂದು 100 ಕೆಜಿ ಬಂಗಾರದ ನಾಣ್ಯಗಳು ಇದ್ದಿರ್ತವೆ. ಒಂದು 100 ಕೆಜಿ ಬಂಗಾರದ ನಾಣ್ಯಗಳು ಇದ್ದಿರ್ತಾವ. ಆ ಬಂಗಾರದ ನಾಣ್ಯಗಳನ್ನ ಏನಪ್ಪಾ ಅಂದ್ರೆ ಅಷ್ಟೇ ಮೊತ್ತದ ಏನ್ ಮಾಡಿರ್ತಾನೆ ಇವನು, ಅಷ್ಟೇ ಮೊತ್ತದ ರಸೀದಿಗಳನ್ನು ಕೂಡ ಜನರಿಗೆ ಕೊಟ್ಟಿರ್ತಾನೆ. ಅವಾಗ ಏನಪ್ಪಾ ಅಂತಂದ್ರೆ ಆ ಹಳ್ಳಿಯಲ್ಲಿರುವಂತಹ ರಾಮು ಅನ್ನುವಂಥ ವ್ಯಕ್ತಿ ಇದ್ದಿರ್ತಾನ. ಅವನ್ ರಾಮು ಏನ್ ಮಾಡ್ತಾನಪ್ಪ ಅಂತಂದ್ರ ಇವನ್ ಹತ್ರ ಏನ್ ಮಾಡ್ತಾನಂದ್ರೆ 25 ಕೆಜಿ ಬಂಗಾರವನ್ನ ಸಾಲವಾಗಿ ಪಡಿತಾನ. 25 ಕೆಜಿ ಬಂಗಾರವನ್ನ ಸಾಲವಾಗಿ ಪಡಿತಾನ. ಈ 25 ಕೆಜಿ ಬಂಗಾರವನ್ನ ಸಾಲವಾಗಿ ಪಡೆದ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವಾಗ ಅಕ್ಕ ಸಾಲಿಗ ಅವಾಗ ಸಾಲವಾಗಿ ಕೊಡ್ತಾನ. ಅವಾಗ ಅಷ್ಟೇ ಮೊತ್ತದ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಬಡ್ಡಿಯನ್ನು ವಿಧಿಸ್ತಾನೆ. ಏನ್ ಮಾಡ್ತಾನ, ಈಗ ರಾಮು ಕೊಟ್ಟು ಅಂದ್ರೆ ಲಾಲ ಏನ್ ಮಾಡ್ಬೇಕು, ಅವಾಗ ಬಡ್ಡಿಯನ್ನು ಕೊಡ್ಬೇಕಲ್ಲ, ಅವರಿಂದ ಶುಲ್ಕವನ್ನ ವಸೂಲ್ ಮಾಡಿರ್ತಾನ, ಇವರಿಗೆ ಬಡ್ಡಿಯನ್ನು ವಿಧಿಸ್ತಾನ. ಹೀಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇವ್ರ ಮಧ್ಯೆ ಒಪ್ಪಂದ ಆಗಿ 25 ಕೆಜಿ ಏನ್ ಮಾಡ್ತಾನ ಇವನ ರಾಮುಗ ಸಾಲವಾಗಿ ಇಟ್ಕೊಟ್ಟಿರ್ತಾನ. ಅದೇ ರೀತಿ ರಾಮು ಏನ್ ಮಾಡ್ತಾನಪ್ಪ ಅಂತಂದ್ರ ಆಲಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಅವ್ನು ಯಾವ್ದೋ ಕಾರಣಕ್ಕಾಗಿ ಆಲಿಗೆ ಕೊಡೋದಿರ್ತದ. ಆಲಿಗೆ ಇದ್ದೇ ಏನಪ್ಪ ಅಂದ್ರೆ 25 ಕೆಜಿಯನ್ನ ಏನ್ ಮಾಡ್ತಾನ ಇವ ಸಾಲವಾಗಿ ಮತ್ತೆ ಇವ್ ಯಾರಿಗೆ ಕೊಡ್ತಾನ, ಆಲಿಗೆ ಕೊಡ್ತಾನ. ಆಲಿಗೆ ಕೊಟ್ಟ ತಕ್ಷಣ ಆಲಿ ಇದ್ದಾವ ಏನ್ ಮಾಡ್ತಾನಪ್ಪ ಅಂತಂದ್ರ ಇವನು ತಂದು ಏನ್ ಮಾಡ್ತಾನಪ್ಪ ಅಂತಂದ್ರ ಮತ್ ಅಕ್ಕ ಸಾಲಿಗಳಿಗೆ ಏನಪ್ಪಾ ಅಂತಂದ್ರೆ ತಂದಿಡ್ತಾನೆ. ಏನಪ್ಪಾ ನನ್ನ ತೆಲ್ ದುಡ್ಡಿಲ್ಲ, ನನ್ನ ತೆಲ್ ಆಲ್ರೆಡಿ ದುಡ್ಡು ಅದಾವು, ಅವ್ನು ಏನ್ ಮಾಡೋನು ಬಂಗಾರ ಮತ್ತು ಬೆಳೆ ನಾಣ್ಯಗಳನ್ನ ಏನ್ ಮಾಡೋನು ಮತ್ತೆ ಅಕ್ಕ ಸಾಲಿ ನನ್ನ ತೆಲಿದ್ರೆ ತೊಡಗಾಗ್ಬೋದು ಅಥವಾ ಕಳು ಆಗ್ಬೋದು ಅಂತ ತಿಳಿದುಕೊಂಡು ಏನ್ ಮಾಡ್ತಾನಪ್ಪ ಅಲ್ಲಿ ಏನ್ ಮಾಡ್ತಾನ ಅಕ್ಕ ಸಾಲಿಗಳ ಹತ್ರ ಇಡ್ತಾನೆ. ಮತ್ತ ಅಲ್ಲಿ ಏನ್ ಮಾಡ್ತಾನಂತ ಮತ್ತೆ ಏನ್ ಮಾಡ್ತಾನಪ್ಪ ಅಂತಂದ್ರ ಇವನು ಅಕ್ಕ ಸಾಲಿಗ ಬಂಗಾರದ ನಾಣ್ಯಗಳನ್ನು ಇಟ್ಟುಕೊಂಡು 100 ಕೆಜಿ ಬಂಗಾರದ ಇವನ 25 ಕೆಜಿ ಬಂಗಾರದ ನಾಣ್ಯಗಳನ್ನು ಇಟ್ಟುಕೊಂಡು ಮತ್ತು 25 ಕೆಜಿ ಇರುವ ರಸೀದಿಗಳನ್ನ ಏನಪ್ಪಾ ಅಂತಂದ್ರ ಇವನಿಗೆ ಕೊಡ್ತಾನ. ರಸೀದಿ ಇದೆಯಲ್ಲ, ಈ ರಸೀದಿಗಳನ್ನ ಏನ್ ಮಾಡ್ತಾನ ಅಲ್ಲಿ ಇದ್ದಾವೇನಪ್ಪಾ ಅಂದ್ರ ಅಲ್ಲಿಗೆ 25 ಕೆಜಿ ಇರುವ ರಸೀದಿಗಳನ್ನ ಕೊಡ್ತಾನ. ಇಲ್ಲಿ ಉದಾಹರಣೆಗೆ ಏನಪ್ಪಾ ಅಂತಂದ್ರ ಬಂಗಾರ 100 ಕೆಜಿ ಇದೆ, ಆದ್ರೆ ರಸೀದಿಗಳು 125 ಕೆಜಿ ಮೌಲ್ಯದ ರಸೀದಿಗಳು ಇವೆ. ಏನಪ್ಪಾ ಅಂತಂದ್ರ ಅಷ್ಟೇ ಮೊತ್ತ ಏನಪ್ಪಾ ಅಂದ್ರ ಇದನ್ನ ಯಾಕೆ ಇದನ್ನ ಮಾಡ್ತಾನಂತಂದ್ರ ಜನರಲ್ಲಿ ಇರುವಂತಹ ಹಳ್ಳಿಯಲ್ಲಿರುವ ಎಲ್ಲಾ ಜನರು ಕೂಡ ಒಂದೇ ಸಮನೆ ಏನಪ್ಪಾ ಅಂತಂದ್ರ ನಮ್ಮ ಹತ್ರ ದುಡ್ಡು ತೆಗೆದುಕೊಳ್ಳಲಿಕ್ಕೆ ಬಂಗಾರದ ನಾಣ್ಯ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಟುಕೊಂಡ ಏನ್ ಮಾಡ್ತಾರಪ್ಪ ಅಂದ್ರ ಅವನ ಸಾಲವಾಗಿ ಏನಪ್ಪಾ ಅಂತಂದ್ರ ರಾಮು ಕೊಟ್ಟಿರ್ತಾನ. ರಾಮು ಇದ್ದವ ಅಲ್ಲಿ ಕೊಟ್ಟಿರ್ತಾನ, ಮತ್ತ ಅಲ್ಲಿ ಇದ್ದವ ಮತ್ತೆ ಆ ಕಡೆ ತಂದಿರ್ತಾನ, ಮತ್ತ ಅಕ್ಕ ಸಾಲಿಗೆ ತರ ಇಡ್ತಾನ. ಅಕ್ಕ ಸಾಲಿಗನ್ನ ಮತ್ತೆ ಏನ್ ಮಾಡ್ತಾನಪ್ಪ ಅಂತಂದ್ರ ಅಷ್ಟೇ ಮೊತ್ತದ ರಸೀದಿಗಳನ್ನ ಅವನಿಗೆ ಕೊಡ್ತಾನ ಅಂತೇಳಿ ಹೇಳ್ಬೋದು. ಹೀಗೆ ಏನಪ್ಪಾ ಅಂತಂದ್ರ ವಾಣಿಜ್ಯ ಬ್ಯಾಂಕುಗಳು ಕೂಡ ಏನಪ್ಪಾ ಅಂತಂದ್ರ ಆಧುನಿಕ ಯುಗದಲ್ಲಿ ಆಧುನಿಕ ಆರ್ಥಿಕತೆಯಲ್ಲಿ ಇವು ವಾಣಿಜ್ಯ ಬ್ಯಾಂಕ್ಗಳು ಠೇವಣಿ ಮತ್ತು ಸಾಲ ನಿರ್ಮಾಣದ ಪ್ರಕ್ರಿಯೆಯನ್ನು ಕೂಡ ಏನಪ್ಪಾ ಅಂತಂದ್ರ ಇದೇ ರೀತಿ ಅಕ್ಕ ಸಾಲಿಗೆ ಹೇಗೆ ಏನಪ್ಪಾ ಅಂತಂದ್ರ ಇವುಗಳನ್ನ ಹೇಗೆ ಒಂದು ರಾಮು ಮತ್ತು ಅಲಿ ಮತ್ತು ಇವ್ರಗಳ ಮಧ್ಯೆ ಏನಪ್ಪಾ ಅಂತಂದ್ರ ಇವ್ರಗಳನ್ನ ಉಪಯೋಗಿಸಿಕೊಂಡು ಏನಿವ ಅದನ್ನ ಅಕ್ಕ ಸಾಲಿಗ ಏನಪ್ಪಾ ಅಂತಂದ್ರ ಆ ಬಂಗಾರದ ನಾಣ್ಯಗಳನ್ನ ಹೇಗೆ ಚಲಾವಣೆಯನ್ನ ತಂದಲ್ಲ, ಅದೇ ರೀತಿ ವಾಣಿಜ್ಯ ಬ್ಯಾಂಕ್ಗಳು ಕೂಡ ಏನಪ್ಪಾ ಠೇವಣಿ ಮತ್ತು ಸಾಲ ನಿರ್ಮಾಣದ ಪ್ರಕ್ರಿಯೆ ಮೇಲೆ ಏನಪ್ಪಾ ಅಂತಂದ್ರ ಇವು ತಮ್ಮ ಹಿಡಿತವನ್ನ ಸಾಧಿಸ್ತಾವ. ಹೇಗೆ ಹಿಡಿತವನ್ನ ಸಾಧಿಸ್ತಾವಪ್ಪ ಅಂತಂದ್ರ ಇವೇನಪ್ಪಾ ಅಂತಂದ್ರ ವಾಣಿಜ್ಯ ಬ್ಯಾಂಕ್ಗಳು ಯಾವುದೋ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಿರ್ತಾನ, ಶ್ರೀಮಂತ ವ್ಯಕ್ತಿಗಳು ಇದ್ದಿರ್ತಾವ, ಅವರಿಗೆ ಹಣದ ಅವಶ್ಯಕತೆ ಇರುವುದಿಲ್ಲ. ಅವಾಗ ಏನಪ್ಪಾ ಅಂತಂದ್ರೆ ಎಲ್ಲಾ ಬ್ಯಾಂಕ್ಗಳ ಹತ್ರ ಹೋಗಿ ಇವರು ವಾಣಿಜ್ಯ ಬ್ಯಾಂಕ್ಗಳ ಏನ್ ಮಾಡ್ತಾರಪ್ಪ ಅಂತ ತಂದ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಇಡ್ತಾರ. ವಾಣಿಜ್ಯ ಬ್ಯಾಂಕುಗಳು ಅವರಿಗೆ ಬಡ್ಡಿಯನ್ನು ಕೊಡ್ತದ. ಅವರಿಗೆ ಬಡ್ಡಿಯನ್ನು ಕೊಟ್ಟ ತಕ್ಷಣ ಏನಾಗ್ತದ, ಇವರು ಎಲ್ಲ ಶ್ರೀಮಂತರು ಒಂದೇ ಸಾರಿ ದುಡ್ಡವನ್ನ ಕೇಳುವುದಿಲ್ಲ ಅನ್ನುವಂತ ನಂಬಿಕೆಯನ್ನು ಇಟ್ಟುಕೊಂಡ ವಾಣಿಜ್ಯ ಬ್ಯಾಂಕುಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಇವು ಎಲ್ಲ ಜನರಿಗೆ ದುಡ್ಡು ಬೇಕಾದ ಜನರಿಗೆ ಏನ್ ಮಾಡ್ತಾವ ಸಾಲವಾಗಿ ಕೊಡ್ತಾರೆ. ಆ ಸಾಲವಾಗಿ ಕೊಟ್ಟಾಗ ಏನಪ್ಪಾ ಅಂತಂದ್ರೆ ಅವರು ಅವರಿಂದ ಬಡ್ಡಿಯನ್ನ ತೆಗೆದುಕೊಂಡು ಹೀಗೆ ಏನಪ್ಪಾ ಅಂತಂದ್ರ ವಾಣಿಜ್ಯ ಬ್ಯಾಂಕ್ಗಳು ಠೇವಣಿ ಮತ್ತು
ಸಾಲ ನಿರ್ಮಾಣದ ಪ್ರಕ್ರಿಯೆ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಮಹತ್ವಪೂರ್ಣವಾದ ಒಂದು ಸಾಧನೆಯನ್ನ ಮಾಡ್ತಾವೆ ಅಂತ ತಿಳ್ಕೊಳ್ಳೋದು. ಹೀಗೇನಪ್ಪಾ ಅಂತಂದ್ರೆ ಇದು ಅಕ್ಕಸಾಲಿಗ ಮತ್ತು ಲಾಲಾನ ಕಥೆಯನ್ನು ಬರೀರಿ ಅಂತ ಕೇಳಿದಾಗ ಇದನ್ನೊಂದು ಸಂಕ್ಷಿಪ್ತ ರೂಪದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಬರಿಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ ನಾ ಹೇಳಿದಂತ ಈ ಲಾಲಾನ ಕಥೆಯನ್ನ ನೀವು ಉಪಯೋಗಿಸಿಕೊಂಡು ನಿಮ್ಮ ಮಾತಿನಲ್ಲಿಯೇ ನಿಮ್ಮ ಬರವಣಿಗೆ ಶೈಲಿನಲ್ಲಿ ಏನಪ್ಪಾ ಅಂತಂದ್ರೆ ಬರೆದ್ರೂ ಕೂಡ ಇದು ಒಂದು ಮುಖ್ಯವಾಗಿ ಒಂದು 6 ಮಾರ್ಕ್ಸನ್ನು ನೀವು ಪಡಿಬಹುದು ಅಂತೇಳಿ ತಿಳ್ಬೋದು. ಇದೇನಪ್ಪ ಅಂತಂದ್ರೆ ಕಂಪಲ್ಸರಿ ಬೀಳುವಂತಹ ಕ್ವಶನ್, ಅದಕ್ಕಾಗಿ ನೀವು ಇದನ್ನ ಟಚ್ ಮಾಡ್ರಿ ಅಂತೇಳಿ ಹೇಳ್ಬೋದು. ಧನ್ಯವಾದ.